ಮತ್ತು ಇನ್ನೊಂದಂದರೆ ಎಸ್ಪೆಷಲಿ ಈ ಸೀಸನಲ್ಲಿ ಗಂಡು ಮಕ್ಕಳೆಲ್ಲ ತುಂಬ ಒಂಥರ ಸಾಫ್ಟ್ ಸೋಬರ್ ಒಂಥರ ಜಾಸ್ತಿ ಏನು ಅವ್ರದ್ದು ಖಡಕ್ ಆಗಿಲ್ಲ ಯಾರೂ. ಅದನ್ನ ಜಾನ್ವಿ ಅವ್ರು ಬೇರೆ ಥರ ಹೇಳಿದ್ರು ಆ್ಯಕ್ಚುಲಿ ಹೇಳಿದ್ರು ಸರ್ ಅವರು. ಅದೇ ಅವ್ರು ಮ್ಯಾನ್ಲಿ ಅಂತ ಹೇಳಿದ್ರು. ಬಟ್ ಯಾಕೆ ಹಂಗಿದ್ರು ಯಾಕೆ ಸರ್ ಅಲ್ಲಿ ಹೆಂಗ್ ಗೊತ್ತಾ, ಈ ಗಂಡು ಮಕ್ಕಳು ಜಗಳ ಈಗ ಆಚೆ ಕಡೆ ನೀವು ನೋಡಿರ್ತೀರಿ, ಅಥವಾ ನಿಮ್ಗೆ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಮಿಸಸ್ ಏನಾದ್ರು ಮದುವೆ ಆಗಿದೆ ಜಗಳ ಆಡಿದ್ರು ನಾವು ಒಂದು ಐದು ಲೈನ್ ಮಾತಾಡ್ಬಿಟ್ಟು ಸುಮ್ಮನೆ ಬಿಡ್ತೀವಿ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ನೀನು ಮಲಗಕ್ಕೆ ಬಿಡೋದು ಹೆಂಗಂದೆ ಎದೋಳು ಅಂತಾನೆ ಜಗಳ ಮಾಡೋದು. ಹಂಗೆ ನಾವು 5 ಲೈನ್ ಹೇಳಿದ್ರೆ ಇವ್ರುಗಳು 5 ಬುಕ್ ಹೇಳೋವಷ್ಟು ಜಗಳ ಗಂಟಿರು ಅಲ್ಲೆಲ್ಲ. ಅಂದ್ರೆ ಆಚೆ ಹಂಗಿಲ್ಲ ಅನ್ಸುತ್ತೆ, ಅಲ್ಲಿ ಮೇ ಬಿ ಪಾಪ ಹಂಗೆ ಜಾನ್ವಿ ಮ್ಯಾಮ್ ಪಾಪ ಅವರು ಅದಕ್ಕೆ ವಾರ್ನಿಂಗ್ ಕೂಡ ಬಂತು ಆಕ್ಚುಲಿ. ಬರೀ ಕಿರ್ಚಾಡೋದು ಗಲಾಟೆ ಮಾಡೋದೇ ಜಾಸ್ತಿ ಆಗಿದೆ, ನೋಡೋದೇ ಬಿಟ್ಬಿಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಮಗೂ ಹಿಂಗೆಲ್ಲೋ ಹೇಳಿದಾಗ ಸುದೇ ಈ ತರ ಮಾತಾಡಿದ್ದು ಯಾಕೋ ಸರಿಯಿಲ್ಲ ಅಂದಾಗಲೇ ನಾವು ಅದನ್ನೇ ಡೌನ್ ಮಾಡ್ಕೊಂಡು ಸರ್ ನಾನು ಜಾಸ್ತಿ ಡೌನ್ ಮಾಡ್ಕೊಂಬಿಟ್ಟೆ ಅನ್ಸುತ್ತೆ, ಎಲ್ಲೋ ಒಳಗಡೆ ಹೊಡೆದು ಅದಕ್ಕೆ ಆಚೆ ಬಂದೆ ಅನ್ಸುತ್ತೆ. ಇವರು ಕಿರ್ಚ್ಕೋತಾ ಇರ್ತಾರೆ. ಆಮೇಲೆ ಏನು ಗೊತ್ತಾ ಸರ್, ಇದು ಅವ್ರ ಪರ್ಸೆಪ್ಷನ್. ಜಾನ್ವಿ ಮೇಡಮ್ ಹೇಳಿದ ತಕ್ಷಣ ಹುಡುಗರಲ್ಲಿ ಕಡಕ್ಕಾಗಿಲ್ಲ ಅಂತ ನೀವೆಲ್ಲ ಹೆಂಗೆ ಅನ್ಕೊಂಡ್ಬಿಡ್ತೀರಿ, ಅದು ಅವ್ರ ಪರ್ಸೆಪ್ಷನ್, ಅವ್ರ ಒಳಗಡೆ ಅನ್ಕೋತಿರೋದು. ಅಲ್ಲ ಇನ್ನು ಸೌಂಡ್ ವೈಸ್ ನೋಡೋದಾದ್ರೆ ತುಂಬಾ ಇವ್ರ ಗಲಾಟೆ ಇವ್ರು ಜಾಸ್ತಿ ಇದೆ, ಹುಡುಗರೆಲ್ಲ ಸ್ವಲ್ಪ ಅಂದ್ರೆ ಸೌಂಡ್ ಮಾಡಿದವರೇ ಗೆಲ್ಲೋದು ಅಂತ. ಅಲ್ಲ ಹಂಗಂತಲ್ಲ, ಅಂದ್ರೆ ಅಷ್ಟು ಎಲ್ಲೋ ಅಂದ್ರೆ ಎಲ್ಲೋ ತಪ್ಪಾದಾಗ್ಲೂ ದೊಡ್ಡದಾಗ ಬಂದು ಅಲ್ಲಿ ಸ್ಟ್ಯಾಂಡ್ ತಗೊಂಡ್ ಅಥವಾ ಸೈಲೆಂಟ್ ಆತರ ಸೈಲೆಂಟ್ ಆಚೆ 45 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡ್ಬೋದು, ಈ ಆಂಟಿ ವಿಲನ್ಗಳ ಜೊತೆ ಹೊಡೆದಾಡಕ್ಕಾಗಲ್ಲ. ಹಂಗೂ ಏನೋ ಒಂದ್ಸತಿ ಹೇಳಿರ್ತೀನಿ ಅಶ್ವಿನಿ ಮೇಡಮ್ಗೆ, ಆಂಟಿ ಬಿದ್ರು ನೈಟಿ ಮಣ್ಣಾಗ್ಲಿಲ್ಲ ಅಂತಿರಲ್ರಿ ನೀವು ರೀ, ಏನ್ ಜನ ರೀ ನೀವು ಅಂತ. ಹಂಗೆ ಅವ್ರದೇ ತಪ್ಪಿದ್ರು ಮೇಡಮ್ ಬಿಡಲ್ಲ, ಕಿತ್ತಾಡ್ತಾನೆ ಇರ್ತಾರೆ. ಮೇಡಮ್ ನಿಮ್ದೇ ತಪ್ಪು ಅಂದ್ರು ನೀವು ಸುಮ್ಮನೆ ಅಂದ್ಬಿಟ್ಟು ಕಿತ್ತಾಡ್ತಾ ಇರ್ತಾರೆ. ಏನು ಮಾಡ್ತೀರಿ, ಅವ್ರ ಸ್ವಭಾವನೇ ಹಂಗೆ, ಎಲ್ಲದಕ್ಕೂ ರಿವೋಲ್ಟ್ ಆಗ್ತಾರೆ. ನಾನೇ ಒಂದ್ಸತಿ ಹೇಳ್ತೀನಿ, ನಾವು ಇಂಡಸ್ಟ್ರಿಯಲಿಸ್ಟ್ ಆದರೆ ಇವರು ಯೂನಿಯನ್ ಲೀಡರ್ ಆಗ್ಬಿಡ್ತಾರೆ, ನಾವು ಪೊಲೀಸ್ ಆದರೆ ಇವ್ರು ರಾಬ್ರಿ ಆಗ್ಬಿಡ್ತಾರೆ, ನಾವು ಮಿಲ್ಟ್ರಿ ಆದರೆ ಇವ್ರು ಟೆರರಿಸ್ಟ್ ಆಗ್ಬಿಡ್ತಾರೆ, ಏನು ಮಾಡೋದು ಇವ್ರ ಹತ್ರ ಅಂತ. ಹಂಗೆ ಅಲ್ಲಿದೆ ಸೌಂಡ್ ಬಾಕ್ಸ್ಗಳೆಲ್ಲ. ನಿಮ್ದು ಚೈಲ್ಡ್ ಫಿಲಮ್ ಪ್ರೆಸ್ ಮೀಟಲ್ಲಿ ನಾವು ಕೇಳಿದ್ವಿ ಆ್ಯಕ್ಚುಲಿ. ಅದು ಏನಪ್ಪ 6 ಲಕ್ಷಕ್ಕಿಂತ ಜಾಸ್ತಿ ಅಕಸ್ಮಾತ್ ಎಲ್ಲ ಕೊಡ್ತಾರೆ ಅಂತ ಆದರೆ ಬಿಗ್ ಬಾಸ್ ಅಲ್ಲಿ ನಾವು ಹೋಗ್ತೀನಿ ಅನ್ನೋ ಥರ. ಸರ್ ಅದೆಲ್ಲ ಏನು ಗೊತ್ತಾ, ನಾನು 4 ವರ್ಷದಿಂದ ಇವ್ರ ಹತ್ರ ತುಂಬ ಒಳ್ಳೆ ಒಡನಾಟ ಇತ್ತು ಸರ್ ಹತ್ರ, ಪ್ರಕಾಶ್ ಸರ್ ಹತ್ರ. ಅವ್ರು ನನಗೆ ಒಂದೇ ಹೇಳಿದ್ದು, ನಿಮ್ಗೆ ಬರೋಕ್ಕೆ ಇಷ್ಟ ಇದೆ, ಅವ್ರು ತುಂಬ ಇಷ್ಟ ಇದೆ ಸರ್ ಅಂತ. ಯಾವತ್ತು ನಿಂಬಾಯಿಂದ ಬಿಗ್ ಬಾಸ್ ಹೋಗ್ತೀನಿ ಅನ್ನೋದು ಬರಬಾರ್ದು, ನಿಂಬಾಯಿಂದ ಬಂದ್ಬಿಟ್ರೆ ನಾನು ಕರ್ಕೊಳಕ್ಕೆ ಕಷ್ಟ ಆಗುತ್ತೆ, ಫಸ್ಟೇ ಸುದಿನ ಹೇಳ್ಕೊ ಓಡಾಡಿದ್ದ ಅಂತ ಅಂದಿದ್ರು. ಅದಕ್ಕೆ ನಾನು ಹೆಂಗ್ ಬೇಕಂಗೆ ಏನೋ ಆ ಟೈಮಿಗೆ ನಿಮ್ಮ ಹತ್ರ ತಪ್ಪಿಸ್ಕೋಬೇಕಲ್ಲ ಸರ್, ನೀವು ಹೆಂಗ್ ಹಿಡ್ದಾಗ್ತೀರಾ ಗೊತ್ತಿಲ್ವ ಸರ್, ಹಂಗಾಗಿ ಏನೇನೋ ಹೇಳ್ತಿದ್ದೆ ಸರ್. ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಇಲ್ಲ ಸರ್ ಆ ಥರದ್ದೇನ ಸರ್, ಹಂಗೆಲ್ಲ ಅಷ್ಟೊಂದು ಜಾಸ್ತಿ ಎಲ್ಲ ನಾನೇನು ಸರ್, ನಾನು ಸೂಪರ್ ಸ್ಟಾರ ಸರ್. ನಂದು ಆಚೆ ಏನು ಸಂಬಳ ಇದೆ, ಅವರು ಆಚೆ ಒಂದು ರಿಸರ್ಚ್ ಟೀಮ್ ಇದೆ ಸರ್, ನಿಮ್ಗೆ ಗೊತ್ತಿರುತ್ತೆ ಸರ್, ನೀವು ಮೀಡಿಯಲ್ಲಿ ಇರೋದ್ರಿಂದ ಅದ್ರದ್ದು ನೋಡ್ಕೊಂಡೇ ಅಲ್ವ ಸರ್ ಕೊಡ್ತಾರೆ. ನಾನು ಅದೇ ಸರ್ ನಾನು ಹೇಳಿದಲ್ಲ, ಸಂಬಳಕ್ಕೆ ಅನ್ನೋದ್ರೆ ಆಚೆನೇ ದುಡಿತಿದೆ ಸರ್. ನನಗಿದೊಂದು ಹಂಬಲನೂ ಇತ್ತು, ಆದರೆ ಹಳೆ ಸೀಸನಲ್ಲಿ ಎಲ್ಲೋ ಅದು ಉಲ್ಟಾ ಹೇಳಿದ್ದೆ. ನಾನು ಕೆಲವು ಕೆಲಸ ಸಂಬಳಕ್ಕೆ ಮಾಡ್ತೀನಿ, ಕೆಲಸ ಸ್ವಲ್ಪ ಅಂಬಳಕ್ಕೆ ಮಾಡ್ತೀನಿ. ಆದರೆ ಡೈವರ್ಷನ್ ಹೆಂಗೆ ಕೊಟ್ಟಿದ್ದೆ ಅಂದರೆ, ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅನ್ನೋ ಹತ್ರ ಇರಬೇಕು ಈ ಡೈವರ್ಷನ್ ಅನ್ನೋ ಥರ ಒಂದು ಅಷ್ಟೇ. ಯಾಕೆ ನೀವು ಕಂಡಿಡ್ದುಬಿಟ್ಟು ಹಾಕ್ಬಿಟ್ರೆ ನನಗೆ ಆಮೇಲೆ ಕರ್ಕೊಳ್ಳಲ್ಲ ಸರ್, ನಿಮ್ಮ ಹತ್ರ ತಪ್ಪಿಸ್ಕೊಳಕ್ಕಾಗತ್ತೆ ಸರ್, ಹಂಗಾಗಿ ಸುಳ್ಳು ಹೇಳಿದ್ದೆ. ಓಕೆ, ಸೊ ಈಗ ಓವರ್ ಆಲ್ ಬಿಗ್ ಬಾಸ್ ನಿಮಗೆ ಜರ್ನಿ ಏನು ನಿಮಗೆ ಆ್ಯಕ್ಚುಲಿ ನಿಮ್ಮ ಮುಂದಕ್ಕೆ ನಿಮ್ಮ ಕರಿಯರ್ಗೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ, ಅಥವಾ ಯಾವ ರೀತಿ ತೊಡಕಾಗಿದೆ ಅಂತ ನಿಮಗೆ ಅನಿಸುತ್ತೆ? ನೀವೆಲ್ಲ ಆಚೆ ಬಿಟ್ಟರೆ ತಾನೆ ಸರ್, ನಿನ್ನೆ ರಾತ್ರಿ ಬಂದೆ ಸರ್, ಬೆಳಗ್ಗೆಯಿಂದ ಇದೇ ರೂಮಲ್ಲಿದ್ದೀನಿ ಸರ್. ಇದು ನಿಮಗೂ ಗೊತ್ತು ಎಷ್ಟು ಸತ್ಯ ಅಂತ, ಸ್ವರೂಪ್ ಸರ್ ಇಲ್ಲೇ ಅವ್ರಿಗೂ ಗೊತ್ತು. ಈಗ ಹೋದ್ಮೇಲೆ ಸರ್ ನಂಗೆ ಆಚೆ ಗೊತ್ತಾಗೋದು, ಇನ್ನೂ ಜನ ಮೀಟೇ ಮಾಡಿಲ್ಲ, ಮೊಬೈಲೇ ಆನ್ ಮಾಡಿಲ್ಲ ಸರ್. ಅಭಿಪ್ರಾಯನೇ ನಂಗೆ ಇನ್ನೂ ಕರೆಕ್ಟ್ ಗೊತ್ತಿಲ್ಲ ಸರ್. ಓಕೆ ಸರಿ, ಮುಂದೆ ಲೈಫ್ ಸಿನಿಮಾ ಸರ್, ಯಾವಾಗಲೂ ಸಿನಿಮಾ ಸರ್. ಇಲ್ಲ ಅಂದರೆ ಪೇಂಟ್ ಕೆಲಸ ಯಾವಾಗಲೂ ಇದ್ದೇ ಇದೆ ಸರ್, ನಾನು ಯಾವಾಗಲೂ ಪೇಂಟ್ ಕೆಲಸ ಇದ್ದೇ ಇದೆ. ನಾನು ಪೇಂಟ್ ಕೆಲಸನೂ ಅಷ್ಟೇ ಇಷ್ಟ, ಈಗಲೂ ಮಾಡ್ತೀನಿ. ಸಿನಿಮಾನೂ ಇದೆ, ಗೊತ್ತಿಲ್ಲ ಸರ್, ಈಗ ನೋಡಬೇಕು. ಸೊ ಫೈನಲ್ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಖಂಡಿತ ಸರ್, ಸಾಕಷ್ಟು ಜನ ನೀವು ಬರಲ್ಲ ಇಷ್ಟು ಬೇಗ ಅಂತ ಅಂದ್ಕೊಂಡವರು ತುಂಬ ಜನ ಇಲ್ಲ ಸರ್, ನಾನು ಗೊತ್ತಿದೆ ಸರ್. ಆದರೆ ಅದೇ ನಾನು ನಿಮ್ಮ ನಿರೀಕ್ಷೆನ ಒಂಚೂರೆಲ್ಲೋ ಅರ್ಧದಲ್ಲಿ ಸುಳ್ಳು ಮಾಡಿದೆ ಅನ್ಸುತ್ತೆ. ಒಂದು 100 ದಿನ ಆ ಥರದ್ದೇನೋ ತಲೆಯಲ್ಲಿತ್ತು, ಬಟ್ 50 ದಿನ ಪೂರ್ತಿ ಮಾಡಿದೆ. ಬಟ್ ಆದರೂ ಸ್ಟಿಲ್ ನಿಮ್ಮ ನಿರೀಕ್ಷೆಗಳಿಗೆ ನನ್ನ ಕಡೆಯಿಂದ ತಪ್ಪಾಗಿದೆ, ತೊಂದರೆ ಆಗಿದೆ, ಅದಕ್ಕೆ ನಾನು ಸಾರಿ ಕೇಳ್ತೀನಿ, ಕ್ಷಮೆ ಕೇಳ್ತೀನಿ. ಆ್ಯಂಡ್ ನಾನು ಎಲ್ಲೋ ನಿಮ್ಮನ್ನು ಅನ್ಸೋದ್ರಲ್ಲಿ ಇಲ್ಲಿ ಫೇಲ್ ಆಗಿರ್ಬೋದು. ಮುಂದಿನ ಸಿನಿಮಾಗಳ ಪಾತ್ರದ ಮೂಲಕ ಎಲ್ಲೋ ಇನ್ನೂ ಬೇರೆ ಪಾತ್ರಗಳು ಮಾಡಿ ಅದ್ಭುತವಾಗಿ ಮಾಡಿ, ಸುದಿ ಎಷ್ಟು ಚೆನ್ನಾಗಿ ಮಾಡೋರೆ, ಕಾಕ್ರೋಚ್ ಸೂಪರಾಗಿ ಮಾಡೋರೆ ಅಂತ ಅಂದು ಇಲ್ಲಿ ನಾನು ನಿಮಗೆ ಮೂಡಿಸಿದ ಒಂದು ಈ ನಿರಾಶೆನ ಅಲ್ಲಿ ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳ್ತೀನಿ. ಕ್ಷಮೆ ಇರಲಿ. ಹಂಗೆ ನಾನು ಇಷ್ಟು ಪ್ರೀತಿಸಿದ ಎಲ್ಲ ಜನಗಳಿಗೂ ನನ್ನ ಮನಸ್ಸಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಅಲ್ಲಿ ಆಡಿದ ಒಂದು ಪದ ಅಲ್ಲೂ ನನಗೆ ಗೊತ್ತಾಯಿತು ತಪ್ಪು ಅಂತ, ಈಗಲೂ ಹೇಳ್ತಿದ್ದೀನಿ, ತಪ್ಪಾಗಿದೆ ನನ್ನಿಂದ. ದಯವಿಟ್ಟು ಇದನ್ನು ಮನ್ಸಿಗೆ ಹಾಕೊಳ್ದೆ ನನ್ನನ್ನು ಕ್ಷಮಿಸಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಕಾಕ್ರೋಚ್ ಸುದಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.